ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತಾ ಇದ್ದೇವೆ. ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದಾಗಿದೆ. ಹಾಗೂ ಪ್ರತಿನಿತ್ಯವೂ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕು, ಮಧ್ಯರಾತ್ರಿ ಪ್ರಾರ್ಥನೆಗೆ ಬೆಲ್ ಸ್ಟಡಿಗೆ ಜಾಯ್ನ್ ಆಗಬೇಕೆಂದರೆ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಇದೇ ತಿಂಗಳು ಆಗಸ್ಟ್ 31ನೇ ತಾರೀಕಿನಂದು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿರುವಂಥ ಪ್ರಾರ್ಥನಾ ಕೂಟವು ರಾಮನಗರದಲ್ಲಿರ್ತದೆ. ನಿಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ಕೆಳಗೆ ಕೊಟ್ಟಿರುವಂಥ ಅಥವಾ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ನಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ಉಪವಾಸ ಪ್ರಾರ್ಥನೆಯನ್ನು ಎಷ್ಟು ಗಂಟೆ ಹಾಗೆ ಹೇಗೆ ಮಾಡಬೇಕೆಂಬುದಾಗಿ ನಾವಿವತ್ತು ಕಲಿತುಕೊಳ್ಳಲಿದ್ದೇವೆ. ಅನೇಕರ ಪ್ರಶ್ನೆ ಇದಾಗಿದೆ, ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಬೇಕು, ಎಷ್ಟು ಗಂಟೆ ಪ್ರಾರ್ಥನೆ ಮಾಡಬೇಕು, ಹಾಗೆ ರಾತ್ರಿ ಎಲ್ಲ ಇರಬೇಕಾ ಅಥವಾ ಬೆಳಗ್ಗೆ ಎಲ್ಲ ಇರಬೇಕಾ? ನಂತರ ಇನ್ನು ಕೆಲವರ ಪ್ರಶ್ನೆ ಏನಂದರೆ, ಉಪವಾಸ ಪ್ರಾರ್ಥನೆ ಅಂದರೆ ಕರ್ತನ ಸಮ್ಮುಖದಲ್ಲಿ ಉಪವಾಸವಿರುವಾಗ ಪ್ರಾರ್ಥನೆಯಲ್ಲಿ ಸಮಯ ಕಳೀರಿ ಎಂಬುದಾಗಿ ಹೇಳ್ತೀರಾ. ಆದರೆ ನಮಗೆ ಕೆಲಸಗಳಿದೆ, ಕೆಲಸದಲ್ಲಿ ಕೆಲವೊಮ್ಮೆ ನಮಗೆ ರಜೆಗಳು ಸಿಕ್ಕೋದಿಲ್ಲ, ಹೇಗೆ ಮತ್ತೆ ಉಪವಾಸ ಮಾಡೋದು? ನನಗೆ ಉಪವಾಸ ಮಾಡಲಿಕ್ಕೆ ಆಸಕ್ತಿ ಇದೆ, ಆದರೆ ನನಗೆ ಕೆಲಸದ ಅಭಾವದಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿಯೂ ಕೂಡ ಇರುವವರಿಗೆ ಇವತ್ತು ಹೇಗೆ ಉಪವಾಸ ಮಾಡಬೇಕು, ಎಷ್ಟು ಗಂಟೆಗಳು ಮಾಡಬೇಕು, ಎಷ್ಟು ದಿವಸ ಮಾಡಬೇಕೆಂಬುದಾಗಿ ನಾವು ನೋಡೋಣ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಈ ದಿನದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯವನ್ನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಸತ್ಯವೇದವನ್ನು ನೋಡುವುದಾದ್ರೆ, ಸತ್ಯವೇದದಲ್ಲಿರುವಂತಹ ಭಕ್ತರು ಅನೇಕರು ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ದಾನಿಯೇಲನು ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ದಾನೆ, ಎಸ್ತರಳು ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ದಾಳೆ. ದಾನಿಯೇಲನು 21 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆ, ಎಸ್ತರಳು 3 ದಿನ ಉಪವಾಸ ಪ್ರಾರ್ಥನೆ, ಮೋಶೆ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆ, ಯೇಸು ಸ್ವಾಮಿಯು ಕೂಡ 40 ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಹಾಗಾದರೆ ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬ ಒಂದು ಪ್ರಶ್ನೆಗೆ ನೀವು ದೇವರ ಪ್ರೇರಣೆಯಿಂದ ಎಷ್ಟು ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ದೇವರು ನಿಮಗೆ ಆಲೋಚನೆಯನ್ನು ಕೊಡ್ತಾರೋ ಅಷ್ಟು ದಿನ ನೀವು ಉಪವಾಸ ಪ್ರಾರ್ಥನೆ ಮಾಡಬಹುದು. 3 ದಿನ ಉಪವಾಸ ಮಾಡಬಹುದು, 7 ದಿನ ಪ್ರಾರ್ಥನೆ ಮಾಡಬಹುದು, 9 ದಿನ, 11 ದಿನ, ಹಾಗೆ 40 ದಿನ, 21 ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡಬಹುದು. ಈಗ ಎಷ್ಟು ಹೊತ್ತು ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕೆಂದು ಅನೇಕರಿಗೆ ಡೌಟ್ ಇರ್ತದೆ. ಎಷ್ಟು ಹೊತ್ತು ಇರಬೇಕು? ಯಾಕೆಂದರೆ ಕೆಲವರು ಮಾತ್ರೆಗಳನ್ನು ತೆಗೆದುಕೊಳ್ಳುವವರಿದ್ದಾರೆ. ಉದಾಹರಣೆಯಾಗಿ ನೀವು 3 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡುವವರಾಗಿದ್ದರೆ, ದೇವರು ನಿಮಗೆ ಬಲ ಕೊಡುವುದಾದರೆ, ದೇವರ ಸಮ್ಮುಖದಲ್ಲಿ ನೀವು ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನೀವು 3 ದಿವಸವೂ ಕೂಡ ಆಹಾರವನ್ನು ಸೇವಿಸದೆ ಫುಲ್ ಕಠಿಣವಾಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡಬಹುದು. ಇಲ್ಲ, ನಾನು ಸಂಜೆ ಹೊತ್ತು ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಬೇಕೆಂಬುದಾಗಿರುವುದಾದರೆ 2 ಹೊತ್ತು, 3 ದಿನವೂ ಕೂಡ 2 ಹೊತ್ತು ಆಹಾರವನ್ನು ತ್ಯಜಿಸಿ ಸಂಜೆ ಸಮಯದಲ್ಲಿ ಮಾತ್ರ 1 ಹೊತ್ತು ಲಘುವಾದ ಆಹಾರವನ್ನು ತೆಗೆದುಕೊಂಡು ಉಪವಾಸ ಪ್ರಾರ್ಥನೆಯನ್ನು ಮಾಡಬಹುದು. ಉಪವಾಸ ಪ್ರಾರ್ಥನೆಯಲ್ಲಿ 3 ರೀತಿಯಾಗಿ ನಾವು ಮಾಡಬಹುದು. ಒಂದು ಸರಳವಾದ ಪ್ರಾರ್ಥನೆ, ಇನ್ನೊಂದು ಕಠಿಣವಾದ ಉಪವಾಸ, ಇನ್ನೊಂದು ಸಾಧಾರಣವಾದ ಉಪವಾಸ. ಸಾಧಾರಣವಾದ ಉಪವಾಸ ಎಂದು ಹೇಳುವುದಾದರೆ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಶರೀರದಲ್ಲಿ ಅನೇಕ ಬಲಹೀನತೆ ಇದೆ, ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇದ್ದೇವೆ, ನನಗೆ ಬಲ ಆಗೋದಿಲ್ಲ. ಅನೇಕರು ಹೇಳ್ತಾರೆ, ನನಗೆ ಉಪವಾಸ ಇದ್ದರೆ ಅನೇಕ ವಿಧವಾದ ಬಲಹೀನತೆಗಳು ಶರೀರದಲ್ಲಿ ಉಂಟಾಗ್ತದೆ, ಆದರೂ ನನಗೆ ಉಪವಾಸವಿರಬೇಕೆಂಬುದಾಗಿ ಆಸೆ ಇದೆ ಎಂಬುದಾಗಿ ಅನೇಕರು ಹೇಳುವಾಗ, ನೀವುಗಳು 1 ಹೊತ್ತು ಉಪವಾಸವಿದ್ದು ನೋಡಿ. ಉಪವಾಸ ಎಂಬುದಾಗಿ ನಿನ್ನೆ ದಿನದಲ್ಲಿ ನಾವು ನೋಡಿದ್ವಿ. ಉಪವಾಸ ಅಂತ ಹೇಳುವುದಾದ್ರೆ ದೇವರ ಸಮ್ಮುಖದಲ್ಲಿ ನಾವು ನಮಗೆ ಅಗತ್ಯವಾಗಿರುವಂಥ ಆಹಾರವನ್ನು ತ್ಯಜಿಸಿ ದೇವರ ಸಮ್ಮುಖದಲ್ಲಿ ನಾವು ಸಮಯ ಕಳಿಬೇಕು. ದೇವರ ಸಮ್ಮುಖದಲ್ಲಿ ಸಮಯ ಕಳೆದೇ ಬೇರೆ ಕಾರ್ಯಗಳನ್ನು ಮಾಡ್ತಾ ನಾವು ಉಪವಾಸವಿದ್ದೇವೆ ಎಂಬುದಾಗಿರುವುದಾದರೆ ಅದು ಜಸ್ಟ್ ಡಯಟ್ ರೀತಿಯಾಗಿ ನಿಮ್ಮ ಶರೀರವನ್ನು ಹೊಂದಿಸುವಂಥದ್ದಾಗಿರ್ತದೆ. ಆದರೆ ನೀವು ಉಪವಾಸವಿದ್ದೇವೆ ಎಂಬುದಾಗಿರುವುದಾದರೆ, 1 ಹೊತ್ತು ಉಪವಾಸ ಇದ್ದೀರಾ ಎಂಬುದಾದರೆ ಅಷ್ಟು ಸಮಯ ದೇವರೊಟ್ಟಿಗೆ ಸಮಯ ಕಳೀರಿ. ಉದಾಹರಣೆಯಾಗಿ 1 ಹೊತ್ತು ಉಪವಾಸ ಇದ್ದೀರಾ, 1 ಹೊತ್ತು ಉಪವಾಸವಿದ್ದು ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಬೇಕು? ಉದಾಹರಣೆಯಾಗಿ ನೀವು 1 ಹೊತ್ತು ಬೆಳಗಿನ ಸಮಯದಲ್ಲಿ ಇದ್ದೀರಾ ಎಂಬುದಾಗಿರುವುದಾದರೆ 10 ಗಂಟೆಯಿಂದ 3 ಗಂಟೆವರೆಗೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳಿಬೇಕು. 1 ಹೊತ್ತು ಉಪವಾಸವಿದ್ದು
ಪ್ರಾರ್ಥನೆಯಲ್ಲಿ 10 ಗಂಟೆಯಿಂದ ಅಥವಾ 10:30ಯಿಂದ 3 ಗಂಟೆವರೆಗೂ ಒಂದು ಹೊತ್ತು ಉಪವಾಸವನ್ನು, ನಾನು ಬೆಳಗಿನ ಬ್ರೇಕ್ಫಾಸ್ಟನ್ನು ಬಿಡ್ತೇನೆ, ಮಧ್ಯಾಹ್ನ ಮತ್ತು ಸಂಜೆ ಆಹಾರವನ್ನು ತೆಗೆದುಕೊಳ್ತೇನೆ ಎಂಬುದಾಗಿರುವುದಾದರೆ 10 ಗಂಟೆಯಿಂದ 3 ಗಂಟೆವರೆಗೂ ಅಟ್ಲೀಸ್ಟ್ ನೀವು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಬಹುದು. ನಂತರ ಅಷ್ಟು ಸಮಯ 10 ಗಂಟೆಯಿಂದ 3 ಗಂಟೆವರೆಗೂ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿರುವುದಾದರೆ 10 ಗಂಟೆಯಿಂದ 3 ಗಂಟೆವರೆಗೂ 1 ಗಂಟೆ ದೇವರನ್ನು ಸ್ತುತಿಸುವುದು. ನಾನು ಜಸ್ಟ್ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ, ನೀವು ಇಷ್ಟೇ ಗಂಟೆ ಸ್ತುತಿಸಬೇಕು ಆರಾಧಿಸಬೇಕೆಂಬುದಾಗಿ ಅಲ್ಲ, ಉದಾಹರಣೆಯಾಗಿ ಜಸ್ಟ್ ಹೇಳ್ತಾ ಇದ್ದೇನೆ. 1 ಗಂಟೆಯ ಕಾಲ ದೇವರನ್ನು ನಾವು ಸ್ತುತಿಸಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಮೊದಲನೇದಾಗಿ ದೇವರನ್ನು ನಾವು ಆರಾಧನೆ ಮಾಡಬೇಕು. ಹಾಡುಗಳನ್ನು ಹಾಡಿ ಕರ್ತನ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಹಾಡುಗಳನ್ನು ಹಾಡಿ ದೇವರನ್ನು ಸ್ತುತಿಸೋದು, ಹಾಗೆ ಆರಾಧನೆ ಮಾಡಬೇಕು. ನಂತರ 2 ಗಂಟೆಗಳ ಕಾಲ, ಉದಾಹರಣೆಗೆ ಹೇಳ್ತಾ ಇದ್ದೇನೆ, 2 ಗಂಟೆಗಳ ಕಾಲ ಮೊದಲನೇದಾಗಿ ಉಪವಾಸವಿರುವಾಗ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಸಭೆಗಾಗಿ, ನಮ್ಮ ಸುತ್ತಮುತ್ತಲಿರೋ ಎಲ್ಲ ಕಾರ್ಯಗಳಿಗಾಗಿ 1 ಗಂಟೆ ಪ್ರಾರ್ಥನೆ ಮಾಡಿ, ನಂತರ 1 ಗಂಟೆ ನೀವು ಯಾವ ಕಾರ್ಯಕ್ಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಆ ವಿಷಯದ ಮೇಲೆ ಪ್ರಾರ್ಥನೆ ಮಾಡಿ, ನಂತರ ಒಂದು ಅರ್ಧ ಗಂಟೆ ಸಮಯ ನಿಮ್ಮನ್ನು ನೀವು ಕರ್ತನ ಸಮ್ಮುಖದಲ್ಲಿ ಯಾವ ವಿಷಯದಲ್ಲಿ ನೀವು ಬಲಹೀನರಾಗಿದ್ದೀರಾ, ಎಲ್ಲಿ ಸರಿಪಡಿಸಿಕೊಳ್ಬೇಕು, ದೇವರೇ ನೀನು ಮಾತನಾಡು, ನನ್ನನ್ನು ಸರಿಪಡಿಸು. ನೋಡಿ, ಉಪವಾಸ ಪ್ರಾರ್ಥನೆ ಎಂಬುದಾಗಿ ಹೇಳುವುದಾದ್ರೆ ಬರೀ ನಮ್ಮ ಲೌಕಿಕವಾದ ವಿಷಯಗಳಿಗಾಗಿ ನಾವು ಉಪವಾಸವಿದ್ದು ಏನೋ ದೇವರಿಂದ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಅಲ್ಲ ಉಪವಾಸವಿದ್ದು ಪ್ರಾರ್ಥನೆ ಮಾಡೋದು. ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಶರೀರವನ್ನು ಕರ್ತನಲ್ಲಿ ಕ್ರಮಪಡಿಸಿಕೊಳ್ಳಬೇಕು. ಅದಕ್ಕೆ ಪ್ರವಾದಿಯಾದಂತಹ ಯೋವೇಲನ ಪುಸ್ತಕದಲ್ಲಿ ಈ ರೀತಿಯಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ನಾವು ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಅಧ್ಯಾಯ 12ನೇ ವಚನದಲ್ಲಿ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಓಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾ ಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಂಡು ನಾವು ಉಪವಾಸ ಮಾಡಬೇಕು. ಬರೀ ನಮ್ಮ ಲೌಕಿಕವಾದ ವಿಷಯವನ್ನು ನಾವೇನೋ ಒಂದು ಹೊಂದಿಕೊಳ್ಳಬೇಕೆಂಬುದಾಗಿ ಉಪವಾಸ ಮಾಡು, ಅದಕ್ಕೆ ಮಾತ್ರ ಅಲ್ಲ. ಹೌದು, ಹೊಂದಿಕೊಳ್ಳಿಕ್ಕೂ ನಾವು ದೇವರಿಂದ, ಯಾಕೆಂದರೆ ನಮ್ಮ ದೇವರು ನಮ್ಮ ತಂದೆ ಆಗಿದ್ದಾನೆ. ಆತನ ಸಮ್ಮುಖದಲ್ಲಿ ನಾವು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವಾಗ ಅದು ತುಂಬ ಉತ್ತಮವಾದದ್ದಾಗಿದೆ. ಆದರೆ ನಾವು ಯಾವ ವಿಷಯಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮನ್ನು ಕರ್ತನಲ್ಲಿ ಕ್ರಮಪಡಿಸಿಕೊಳ್ಳಲು, ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಯಾವ ಕಾರ್ಯಗಳು ನಮ್ಮನ್ನು ಇನ್ನೂ ಆಳ್ವಿಕೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಪ್ರಾರ್ಥನೆಯಲ್ಲಿ, ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಮನಪೂರ್ವಕವಾಗಿ ನೋಡಿ, ನಮ್ಮ ಪಾಪದ ಜೀವಿತ ಬದಲಾಗಲಿಲ್ಲ ಅಂದರೆ, ನಾವು ದೇವರಿಗೆ ಉತ್ತಮವಾದಂಥ ಫಲ ಕೊಡದೇ ಇರುವಂಥ ಜೀವಿತಗಳು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅಂಥ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ನಮ್ಮ ಗುಣಗಳು, ನಮ್ಮ ಜೀವಿತ ಬದಲಾಗದೇ ಇದ್ದರೆ ಹೇಗೆ ನಾವು ಮಾಡುವ ಪ್ರಾರ್ಥನೆಗೆ ಕರ್ತನಿಂದ ಉತ್ತರ ಬರುವಂಥದ್ದಾಗಿದೆ? ದೇವರು ಮೆಚ್ಚುವಂಥದ್ದು ನಮ್ಮ ಕ್ಯಾರೆಕ್ಟರ್, ನಮ್ಮ ಮನಸ್ಸಾಗಿದೆ. ಅದಕ್ಕೆ ಆದಿಕಾಂಡದಲ್ಲಿ ನಾವು ಒಂದು ಸಂಗತಿಯನ್ನು ಕಾಣಲ್ಪಡ್ತೇವೆ, ಕಾಯನು ಮತ್ತು ಏಬೇಲನು. ದೇವರು ಕಾಯನು ಕೊಟ್ಟಿದ್ದು ಅಥವಾ ಏಬೇಲನು ಕೊಟ್ಟಿದ್ದನ್ನು ಮೆಚ್ಚಿ ಅಲ್ಲ ಅವನನ್ನು ದೇವರು ಆಶೀರ್ವದಿಸಿದ್ದು. ಅವನನ್ನು ದೇವರು ಯಾಕೆ ಮೆಚ್ಚಿದರೆಂಬುದಾಗಿ ನೋಡುವುದಾದರೆ, ಮೊದಲು ದೇವರು ಏಬೇಲನನ್ನ ಮೆಚ್ಚಿದನು. ಅಂದರೆ ಏಬೇಲನ ಗುಣವನ್ನು, ಏಬೇಲನ ಮನಸ್ಸನ್ನು ಮೆಚ್ಚಿದನು. ಅದ ನಂತರವೇ ಏಬೇಲು ಕೊಟ್ಟದ್ದನ್ನು ದೇವರು ಸ್ವೀಕರಿಸಿದ್ದು. ಕಾಯನು ಕೊಟ್ಟದ್ದನ್ನು ದೇವರು ಮೆಚ್ಚಲಿಲ್ಲ. ಹಾಗಾದರೆ ದೇವರ ಸಮ್ಮುಖದಲ್ಲಿ ನಾವು ಉತ್ತರ ಕಂಡುಕೊಳ್ಬೇಕಂದ್ರೆ ನಾವು ನಮ್ಮ ಗುಣಗಳನ್ನು ದೇವರ ಸಮ್ಮುಖದಲ್ಲಿ ಯಾವುದು ಬಿಡಬೇಕು, ಇನ್ನೂ ಎಲ್ಲಿ ನಾವು ಮನಪೂರ್ವಕವಾಗಿ ಕರ್ತನ ಕಡೆಗೆ ತಿರುಗಿಕೊಂಡಿಲ್ಲ ಆ ವಿಷಯಗಳಲ್ಲಿ ದೇವರ ಕಡೆಯಲ್ಲಿ ನಾವು ತಿರುಗಿಕೊಳ್ಳಬೇಕು. ಹಾಗಾದರೆ ನೀವು ಒಂದು ಹೊತ್ತು ಉಪವಾಸವಿದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಎಂಬುದಾಗಿರುವುದಾದರೆ, ನೀವು 10 ಗಂಟೆಯಿಂದ 3 ಗಂಟೆವರೆಗೂ ಉಪವಾಸವಿದ್ದು ಒಂದು ಹೊತ್ತು ಆಹಾರವನ್ನು ತ್ಯಜಿಸಿ ಪ್ರಾರ್ಥನೆಯಲ್ಲಿಯೇ ಸಮಯ ಕಳೆಯಬೇಕು. ಪ್ರಾರ್ಥನೆಯಲ್ಲಿಯೇ ನಂತರ 1 ಗಂಟೆ ಆರಾಧನೆ, 2 ಗಂಟೆ ನೀವು 2-3 ಗಂಟೆ ಪ್ರಾರ್ಥನೆ, ನಂತರ 1 ಅವರ್ ನೀವು ದೇವರ ವಾಕ್ಯವನ್ನು ಧ್ಯಾನಿಸಿರಿ. ದೇವರು ನಿಮಗಾಗಿ ನೀವು ಪ್ರಾರ್ಥಿಸಿದ ವಿಷಯದಲ್ಲಿ ದೇವರು ಏನು ಉತ್ತರ ಕೊಡ್ತಾ ಇದ್ದಾರೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ದೇವರಿಂದ ಸಮಾಧಾನ ಹೊಂದಿಕೊಳ್ಳಬೇಕೆಂದು ಇರುವುದಾದರೆ ನೀವು ವಾಕ್ಯವನ್ನು ಧ್ಯಾನಿಸಬೇಕು. ನಂತರ ನೋಡುವುದಾದರೆ ಇದು ಸರಳವಾದ ಉಪವಾಸವಾಯಿತು.
ನಂತರ ಸಾಧಾರಣವಾದ ಉಪವಾಸವನ್ನು ನೋಡೋಣ. ಸಾಧಾರಣವಾದ ಉಪವಾಸ ಅಂದರೆ 2 ಹೊತ್ತು ಆಹಾರವನ್ನು ತ್ಯಜಿಸಿ 1 ಹೊತ್ತು ಮಾತ್ರ ಸಂಜೆ ಸಮಯದಲ್ಲಿ ಆಹಾರವನ್ನು ಸೇವಿಸುವಂಥದ್ದು. ಆಹಾರವನ್ನು ಸೇವಿಸುವಾಗ ಸಂಜೆ ಆಹಾರವನ್ನು ಸೇವಿಸೋದಕ್ಕಿಂತ ಮುಂಚೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಾಗಿರಬೇಕು. ಉದಾಹರಣೆಯಾಗಿ ಬೆಳಗ್ಗೆ 10 ಗಂಟೆ ಅಥವಾ 10:30, 11 ಗಂಟೆಯಿಂದ 3 ಗಂಟೆವರೆಗೂ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀರಿ. ನಂತರ ಸ್ವಲ್ಪ ಹೊತ್ತು ನೀವು ಬ್ರೇಕನ್ನು ತೆಗೆದುಕೊಂಡು ಅದಾದ ಮೇಲೆ ನಂತರ 2ನೇ ಸೆಕ್ಷನ್ 3 ಗಂಟೆಯಿಂದ 4 ಗಂಟೆ ಅಥವಾ 4:15 1 ಅವರ್ ಮತ್ತೆ ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳೀರಿ. ಮತ್ತೆ ಸಂಜೆ ಪ್ರಾರ್ಥನೆಯನ್ನು ಮಾಡಿ ನೀವು ಆಹಾರವನ್ನು ಸೇವಿಸಬಹುದು. ಮತ್ತು ಯಾವುದೇ ಪ್ರಾರ್ಥನೆನ ನೀವು ಎಷ್ಟೇ ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರೂ ಮಧ್ಯರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡಿ. ಮಧ್ಯರಾತ್ರಿಯಲ್ಲೂ ಕೂಡ ನೀವು 1 ಗಂಟೆ ಆದರೂ ಅಟ್ಲೀಸ್ಟ್ ಮಧ್ಯರಾತ್ರಿಯಲ್ಲೂ ಕೂಡ 1 ಗಂಟೆ ಉಪವಾಸವಿರುವ ಸಮಯದಲ್ಲಿ ಪ್ರಾರ್ಥನೆಗಳನ್ನು ಮಾಡಿ. ನಂತರ ಕಠಿಣವಾದ ಉಪವಾಸ ಎಂಬುದಾಗಿ ನೋಡುವುದಾದರೆ ಬರೀ ನೀರನ್ನು ಲಿಕ್ವಿಡ್ ಫಾರ್ಮಲ್ಲಿ ಇರುವಂಥದ್ದನ್ನು ಸೇವಿಸುವಂಥದ್ದು. ಇನ್ನು ಕೆಲವರು ಅದನ್ನೂ ಕೂಡ ಸೇವಿಸದೆ ಕಠಿಣವಾಗಿ ಏನನ್ನೂ ಕೂಡ ತೆಗೆದುಕೊಳ್ಳದೆ ಉಪವಾಸ ಪ್ರಾರ್ಥನೆಯನ್ನು ಮಾಡುವವರಿದ್ದಾರೆ. ಆ ಸಮಯದಲ್ಲೂ ಅಷ್ಟೇ ನೀವು ಕಠಿಣವಾಗಿ ಉಪವಾಸ ಇರುವ ಸಮಯದಲ್ಲಿ ರಾತ್ರಿ ಹಗಲು ಪ್ರಾರ್ಥನೆಯಲ್ಲೇ ಸಮಯ ಕಳೆಯಬೇಕು. ಲೌಕಿಕವಾದ ವಿಷಯಗಳನ್ನು, ಲೌಕಿಕವಾದ ಕಾರ್ಯಗಳಲ್ಲಿ ಮನಸ್ಸಿಡುತ್ತಾ ಅಥವಾ ಲೌಕಿಕವಾದ ಕಾರ್ಯಗಳನ್ನು ಮಾಡುತ್ತಾ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ಅದು ಅಷ್ಟು ಫಲಕಾರಿಯಾಗಿರುವುದಿಲ್ಲ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ, ನೀವು ಯಾಕೆ ಉಪವಾಸ ಇದ್ದೀರಾ, ಅಷ್ಟು ಕಠಿಣವಾಗಿ ಯಾಕೆ ಉಪವಾಸ ಇದ್ದೀರಾ, ಅದ್ರ ಉದ್ದೇಶ ಏನು? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅಲ್ವಾ? ಹಾಗಾಗಿ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀರಿ. ನಂತರ ಎಷ್ಟು ದಿನ ಇರಬೇಕು? ಈಗ 3 ದಿನ ಉಪವಾಸ ಇರುವುದಾದರೆ ನೀವು ಸಾಧಾರಣವಾದ ಉಪವಾಸವನ್ನು ಮಾಡ್ಬೋದು. 2 ಹೊತ್ತು ಆಹಾರವನ್ನು ತ್ಯಜಿಸಿ 1 ಹೊತ್ತು ನೀವು ಆಹಾರವನ್ನು ತೆಗೆದುಕೊಳ್ಳಬಹುದು. ಇಲ್ಲ, ನನಗೆ ದೇವರ ಬಲವಿದೆ, ನಾನು ದೇವರಿಂದ ಬಲವನ್ನು ಕೇಳಿಕೊಳ್ಳುತ್ತೇನೆ ಎಂಬುದಾಗಿರುವುದಾದರೆ ನೀವು 3 ದಿನದಲ್ಲಿ ಕಠಿಣವಾದ ಉಪವಾಸವನ್ನು, ಏನು ಆಹಾರವನ್ನು ತೆಗೆದುಕೊಳ್ಳದೆ ಜಸ್ಟ್ ಲಿಕ್ವಿಡ್ ಫಾರ್ಮಲ್ಲಿ ನೀರನ್ನು ಅಥವಾ ಜ್ಯೂಸ್ಗಳನ್ನು ಸೇವಿಸುತ್ತಾ ನೀವು ಉಪವಾಸ ಮಾಡಬಹುದು. ನಂತರ 1 ದಿನ ಉಪವಾಸ ಮಾಡುವವರು 2 ಹೊತ್ತು ಆಹಾರವನ್ನು ತ್ಯಜಿಸಿ 1 ಹೊತ್ತು ನೀವು ಆಹಾರವನ್ನು ತೆಗೆದುಕೊಳ್ಳಬಹುದು. 21 ದಿನ ಉಪವಾಸ ಪ್ರಾರ್ಥನೆ ಮಾಡುವವರು ಅಷ್ಟೇ 2 ಹೊತ್ತು ಆಹಾರವನ್ನು ತ್ಯಜಿಸಿ. ಈಗ ನಾವು ಮಾಡ್ತಾ ಇರುವಂಥ 21 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾವು 2 ಹೊತ್ತು ಆಹಾರವನ್ನು ತ್ಯಜಿಸಿ 1 ಹೊತ್ತಿನ ಆಹಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ಹಾಗೆ ನೀವು ಮಾಡಬಹುದಾಗಿದೆ. ನಂತರ 40 ದಿವಸ ಮಾಡುವವರು ಕೂಡ ಹಾಗೆ ಮಾಡಬಹುದು. ದೇವರಿಂದ ನೀವು ಬಲವನ್ನು ಕೇಳಿಕೊಳ್ಳಬಹುದಾಗಿದೆ. ದೇವರು ಖಂಡಿತವಾಗಿಯೂ ನಮ್ಮ ಬಲಹೀನತೆಗಳ ಮೇಲೆ ಜಯವನ್ನು ಕೊಡ್ತಾರೆ. ಅನೇಕ ಸಮಯದಲ್ಲಿ ಕೆಲವರು ಹೇಳ್ಬೋದು, ನನಗೆ ಉಪವಾಸ ಮಾಡಿದರೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತದೆ, ತಲೆನೋವುಗಳು ಬರ್ತದೆ, ಹೊಟ್ಟೆ ನೋವು ಬರ್ತದೆ ಎಂಬುದಾಗಿ, ನನಗೆ ಆಗೋದೇ ಇಲ್ಲ ಎಂಬುದಾಗಿ ನೀವು ಅನೇಕರ ಬಲಹೀನತೆಯ ಪರಿಸ್ಥಿತಿ ಇರಬಹುದು. ಆದರೆ ನೀವು ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮ್ಮ ಬಲಹೀನತೆಯ ಮೇಲೆ ಜೀವನ ಕೊಡುವವನಾಗಿದ್ದಾನೆ. ಉಪವಾಸ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೀರಿ. ನೀವು 3 ಹೊತ್ತು ಕೂಡ ಕಠಿಣವಾದ ಉಪವಾಸ ಮಾಡ್ತಾ ಇದ್ದೇವೆ, ಎಷ್ಟು ಹೊತ್ತು ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವುದಾದರೆ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡಿ, ಪ್ರಾರ್ಥನೆಗಳನ್ನು ಮಾಡಿ, ಹಾಗೆ ದೇವರ ವಾಕ್ಯಗಳನ್ನು ಚೆನ್ನಾಗಿ ಧ್ಯಾನ ಮಾಡಿ, ಒಂದೊಂದು ಪುಸ್ತಕಗಳನ್ನು ಹಿಡಿದು ವಾಕ್ಯ ಧ್ಯಾನವನ್ನು ಮಾಡಿ 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ದೇವರ ವಾಕ್ಯವನ್ನು ಹಿಡಿದು ಓದಿ ಅದನ್ನು ಧ್ಯಾನ ಮಾಡುವಾಗ ದೇವರು ಅನೇಕ ಗೂಢಾರ್ಥಗಳನ್ನು, ಅನೇಕ ಸತ್ಯಗಳನ್ನು ದೇವರು ನಿಮಗೆ ತಿಳಿಸಿಕೊಡುವವರಾಗಿದ್ದಾರೆ. ಉಪವಾಸ ಪ್ರಾರ್ಥನೆ ಎಂಬುದಾಗಿರುವುದಾದರೆ ಅದು ಸಾಧಾರಣ ಅಲ್ಲ. ಅಂಧಕಾರ ಬಲಗಳನ್ನು, ದುಷ್ಟನ ಕಾರ್ಯಗಳನ್ನು ಮುರಿಯುವಂಥದ್ದಾಗಿದೆ. ಹಾಗಾಗಿ ನೀವು ಕರ್ತನ ಸಮ್ಮುಖದಲ್ಲಿ ಉಪವಾಸವಿದ್ದು ಎಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರು, ಎಂತಹ ಕಠಿಣವಾದ ಸಮಸ್ಯೆಯಲ್ಲಿ ಇದ್ರೂ ಕೂಡ ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ. ದೇವರ ಸಮ್ಮುಖದಲ್ಲಿ ನಿಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬನ್ನಿರಿ. ದೇವರ ಸಮ್ಮುಖದಲ್ಲಿ ನಿಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬರುವಾಗ ದೇವರು ನಿಮ್ಮ ಸಮಸ್ಯೆಯನ್ನು ಬಿಡುಗಡೆ ಕೊಡುವವರಾಗಿದ್ದಾರೆ. ಸಮಸ್ಯೆಯಿಂದ ನಿಮ್ಮನ್ನು ಬಿಡುಗಡೆ ಕೊಡುವುದು ಮಾತ್ರ ಅಲ್ಲ, ನಿಮ್ಮನ್ನು ನಿಮ್ಮ ಆತ್ಮಿಕವಾಗಿಯೂ ನಿಮ್ಮ ಭೌತಿಕವಾಗಿಯೂ ಕೂಡ ನೀವು ಆಶೀರ್ವಾದವನ್ನು ಹೊಂದಿಕೊಳ್ತೀರಾ. ಉಪವಾಸ ಪ್ರಾರ್ಥನೆ ಮಾಡುವಾಗ ಬರೀ ಲೌಕಿಕವಾದ ವಿಷಯಗಳಲ್ಲಿ ಮಾತ್ರ ಅಲ್ಲ ನಾವು ಜಯವನ್ನು ಹೊಂದಿಕೊಳ್ಳುವುದು, ನಮ್ಮ ಆತ್ಮಿಕ ವಿಷಯಗಳಲ್ಲೂ ಕೂಡ ಅನೇಕ ಕಾರ್ಯಗಳಲ್ಲಿ ನಾವು ಕ್ರಮಪಡಿಸಿಕೊಳ್ಳಿಕ್ಕೆ ಅದು ಸಹಕಾರಿಯಾಗಿರುವಂಥದ್ದಾಗಿದೆ. ಆದುದರಿಂದ ಸಹೋದರ ಸಹೋದರಿಯರೇ, ನೀವು ಎಷ್ಟು ದಿನಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀರಿ. ಈಗ ಅನೇಕರು ಹೇಳ್ತಾರೆ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ನಾನು ಹೇಗೆ ಉಪವಾಸ ಮಾಡಬಹುದೆಂಬುದಾಗಿ ಅನೇಕರು ಕೇಳ್ತಾರೆ. ನೀವುಗಳು ಹೇಗೆ ಉಪವಾಸ ಪ್ರಾರ್ಥನೆಯನ್ನು ಮಾಡಬಹುದೆಂಬುದಾಗಿರುವುದಾದರೆ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವರಿಗೆ ಶಿಫ್ಟ್ ರೀತಿಯಲ್ಲಿ ಕೆಲಸಗಳಿರ್ತದೆ. ಅವರು ನಿಮಗೆ ಯಾವ ಶಿಫ್ಟಲ್ಲಿ ಯಾವ
ರಾತ್ರಿ ಸಮಯದಲ್ಲಿ ನಿಮಗೆ ಶಿಫ್ಟ್ ಇದ್ದರೆ ನೀವು ಬೆಳಗ್ಗೆ ಸಮಯದಲ್ಲಿ ಒಂದು ಉಪವಾಸವಿದ್ದು ಪ್ರಾರ್ಥನೆ ಮಾಡಬಹುದು. ನಿಮಗೆ ಬೆಳಗಿನ ಶಿಫ್ಟ್ ಇರುವುದಾದರೆ ನೀವು ಆಗ ರಾತ್ರಿ ಸಮಯದಲ್ಲಿ ಒಂದು ಹೊತ್ತಿನ ಆಹಾರವನ್ನು ತ್ಯಜಿಸಿ ರಾತ್ರಿ ಎಲ್ಲ ಪ್ರಾರ್ಥನೆಯನ್ನು ಮಾಡ್ಬೋದು. ಹೇಗೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡೋದು? ನೀವು ರಾತ್ರಿ 10 ಗಂಟೆಯಿಂದ ಒಂದು 2 ಗಂಟೆ 3 ಗಂಟೆಯ ಸಮಯದವರೆಗೂ ದೇವರ ಸಮ್ಮುಖದಲ್ಲಿ ಹೇಗೆ ನೀವು ಹಗಲಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೋ ಹಾಗೆ ರಾತ್ರಿಯ ಸಮಯದಲ್ಲಿ ಉಪವಾಸವಿದ್ದಾಗಲೂ ಹಾಗೆ ಪ್ರಾರ್ಥನೆಯನ್ನು. ಹಾಗಾದರೆ ಏನು ಪ್ರಾರ್ಥನೆ ಮಾಡಬೇಕು? ಸಂಜೆಯ ಆಹಾರವನ್ನು ತ್ಯಜಿಸಿರುವುದಾದರೆ ನೀವು ಸಂಜೆಯಿಂದಲೇ ಪ್ರಾರ್ಥನೆಯಲ್ಲಿ ಆ ಸಮಯವನ್ನು ಕಳೆದದ್ದು ಉತ್ತಮಕರವಾಗಿರ್ತದೆ. ಸಂಜೆ ಸಮಯದಲ್ಲಿ ನಿಮ್ಮ ಕುಟುಂಬ ಪ್ರಾರ್ಥನೆಯನ್ನು ಮುಗಿಸಿದ ನಂತರ ಈಗ ಸ್ತ್ರೀಯರಾದರೆ ಪುರುಷರಾದರೆ ಕೆಲವೊಂದು ಕೆಲಸಗಳಿರ್ತದೆ, ಅದನ್ನೆಲ್ಲವನ್ನು ನೀವು ಮುಗಿಸಿ ನಂತರ 10 ಗಂಟೆಯಿಂದ 2 ಗಂಟೆ ನಿಮಗೆ ದೇವರು ಎಷ್ಟು ಸಮಯ ಕೊಡ್ತಾರೋ ಅಲ್ಲಿವರೆಗೂ 1 ಗಂಟೆ 2 ಗಂಟೆ ನೋಡಿ, ಹಗಲಿನಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕಿಂತ ಹೆಚ್ಚಾದ ಬಲ ರಾತ್ರಿಯಲ್ಲಿ ಮಾಡುವಾಗ ನಮಗೆ ಸಿಗುವಂಥದ್ದಾಗಿದೆ. ನೋಡಿ, ರಾತ್ರಿ ಹೊತ್ತು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಅನೇಕ ನೋಡಿ, ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡುವಾಗ ಒಂದು ವಿಶೇಷ ಏನಂದರೆ ನಮಗೆ ಲೋಕವೆಲ್ಲ ಸೈಲೆಂಟ್ ಆಗಿರ್ತದೆ, ಲೋಕದ ಚಿಂತೆ ಆಗಿರ್ಬೋದು. ಹಗಲಿನಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಗೆ ಅನೇಕ ವಿಧವಾದ ಕೆಲಸಗಳು ಬರ್ತಾನೆ ಇರ್ತದೆ. ಆದರೆ ರಾತ್ರಿ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ನಮ್ಗೆ ಯಾವ ಕೆಲಸ ಇರೋದಿಲ್ಲ, ನಮ್ಗೆ ಒಂದೇ ಬರ್ತಿರ್ತದೆ, ಯಾವುದಂದರೆ ನಿದ್ರೆಯನ್ನು ಬಿಟ್ಟು ಬೇರೆ ಇನ್ಯಾವ ಚಿಂತೆಗಳು ಕೂಡ ಆ ಸಮಯದಲ್ಲಿ ನಮಗಿರೋದಿಲ್ಲ. ನಿದ್ರೆಯನ್ನು ದೇವರ ಸಮ್ಮುಖದಲ್ಲಿ ನಾವು ತ್ಯಜಿಸಿ ದೇವರ ಸಮ್ಮುಖದಲ್ಲಿ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ದೇವರೊಟ್ಟಿಗೆ ಇನ್ನೂ ಹೆಚ್ಚಾಗಿ ಐಕ್ಯವಾಗಿ ಇನ್ನೂ ಹೆಚ್ಚಾಗಿ ಆಳವಾಗಿ ಪ್ರಾರ್ಥನೆಯನ್ನು ಮಾಡಬಹುದಾಗಿದೆ. 10 ಗಂಟೆಯಿಂದ 1 ಅವರ್ ನೀವು ಆ ದೇವರ ಸಮ್ಮುಖದಲ್ಲಿ ಆರಾಧನೆಯಲ್ಲಿ ಸಮಯವನ್ನು ಕಳಿಬೋದು. ನಂತರ ಇನ್ನೂ 1 ಅಥವಾ 2 ಗಂಟೆಗಳ ಕಾಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ, ನಂತರ ಇನ್ನೂ 1 ಅವರ್ ರಾತ್ರಿ ಸಮಯದಲ್ಲಿ. ಈ ಒಂದು ಅನುಭವ ನಾನು ಕೂಡ 21 ದಿವಸಗಳ ಕಾಲ ರಾತ್ರಿಯ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಆ ಸಮಯದಲ್ಲಿ ಹೆಚ್ಚು ದೇವರ ವಾಕ್ಯವನ್ನು ಓದುವಾಗ ಯಾವುದೇ ತೊಂದರೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ತುಂಬ ಚೆನ್ನಾಗಿ ದೇವರ ವಾಕ್ಯವನ್ನು ಓದಲು ಅರ್ಥ ಮಾಡಿಕೊಳ್ಳಲು ಅದು ಸಹಕಾರಿಯಾಗಿತ್ತು. ನೋಡುವುದಾದರೆ 2 ಅವರ್ ಪ್ರಾರ್ಥನೆ, 1 ಅವರ್ ಆರಾಧನೆ, 1 ಅವರ್ ಸತ್ಯವೇದವನ್ನು ಓದಿರಿ. ಯಾವುದಾದ್ರೂ ಒಂದು ಪುಸ್ತಕವನ್ನು ಹಿಡಿದು, ಉದಾಹರಣೆಯಾಗಿ ದಾನಿಯೇಲನ ಪುಸ್ತಕ ಆಗಿರ್ಬೋದು, ನೆಹೆಮ್ಯನ ಪುಸ್ತಕವಾಗಿರಬಹುದು. ಹಾಗೆ ನಿಮಗೆ ದೇವರಾತ್ಮನಿಂದ ಯಾವ ಪುಸ್ತಕವನ್ನು ಧ್ಯಾನ ಮಾಡಬೇಕು, ಓದಬೇಕೆಂಬುದಾಗಿ ದೇವರಾತ್ಮನಿಂದ ಪ್ರೇರಣೆ ಆಗ್ತದೋ ಆ ಪುಸ್ತಕವನ್ನು ಓದಿ. 21 ದಿವಸಗಳ ಕಾಲ ರಾತ್ರಿ ಸಮಯದಲ್ಲಿ ಉಪವಾಸ ಮಾಡಿದಾಗ ದೇವರ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಅನೇಕ ವಿಷಯದಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಅನೇಕ ಪಾಪದಲ್ಲಿ ನೀವು ಇವತ್ತು ಹೋರಾಡ್ತಾ ಇರುವುದಾದರೆ, ನಿಮಗೆ ಈ ಪಾಪದಿಂದ ಬಿಡುಗಡೆ ನನಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ ರಾತ್ರಿ ಉಪವಾಸಗಳನ್ನು ಮಾಡಿರಿ. ರಾತ್ರಿಯ ಉಪವಾಸ ಪ್ರಾರ್ಥನೆ ಬಹುಬಲವುಳ್ಳದ್ದಾಗಿದೆ. ನಮ್ಮ ತಾಯಿ ಯಾವಾಗಲೂ ಅವರು ಕೂಡ ಕೆಲಸವನ್ನು ಮಾಡಿ ಕೆಲಸಕ್ಕೆ ರಜೆ ಸಿಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಈ ರೀತಿಯಾಗಿ ಅವರು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು. ನಂತರ ಬೆಳಗ್ಗೆ ಎದ್ದು ಅವರು ಕೆಲಸಕ್ಕೂ ಕೂಡ ಹೋಗಬೇಕಾಗಿತ್ತು. ಆದರೆ ದೇವರ ಬಲದಿಂದ ಅವರು ಆ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಯಾರಿಗೋಸ್ಕರ ಅಂದರೆ ನಮಗೋಸ್ಕರ, ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ. ಕರ್ತನ ಕೃಪೆಯಿಂದ ಅವರ ಪ್ರಾರ್ಥನೆಯಿಂದ ಜೀವಿತದಲ್ಲಿ ಅನೇಕ ವಿಧವಾದ ಮಾರ್ಗಗಳಲ್ಲಿ ಹೋಗುವಾಗ ದೇವರದರೆಲ್ಲದರಿಂದ ಬಿಡುಗಡೆ ಮಾಡಿ ಉತ್ತಮವಾದ ಮಾರ್ಗದಲ್ಲಿ ದೇವರ ವಾಕ್ಯವನ್ನು ಹೇಳುವಂತಹ, ಹಾಗೆ ದೇವರ ರಾಜ್ಯವನ್ನು ಕಟ್ಟುವಂತಹ ಒಂದು ಪಾತ್ರೆಯನ್ನಾಗಿ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸಿದರು. ರಾತ್ರಿಯ ಪ್ರಾರ್ಥನೆ ಅದು ಸಾಧಾರಣವಾದ ಪ್ರಾರ್ಥನೆ ಇಲ್ಲ, ಬಹುಶಕ್ತಿ ಉಳ್ಳ ಪ್ರಾರ್ಥನೆ ಆಗಿದೆ. ಹಾಗಾದರೆ ರಾತ್ರಿಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಕೆಲಸಕ್ಕೆ ಹೋಗುವವರಾಗಿ ಇಲ್ಲ ನನಗೆ ನಾನು ಹಗಲಿನಲ್ಲಿ ಉಪವಾಸಕ್ಕಿಂತ ನಾನು ರಾತ್ರಿ ಸಮಯದಲ್ಲಿ ಉಪವಾಸ ಮಾಡ್ತೇನೆ ಎಂಬುದಾಗಿದ್ದರೂ ಅದು ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು. ಹೀಗೆ ನೀವು ಉಪವಾಸ ಪ್ರಾರ್ಥನೆಯನ್ನು ಇಷ್ಟು ದಿನಗಳ ಕಾಲ ಹಾಗೆ ಇಷ್ಟು ಗಂಟೆಗಳ ಕಾಲ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ದೇವರ ಸಮ್ಮುಖದಲ್ಲಿ ನೀವು ಎಷ್ಟೇ ಹೊತ್ತು ಉಪವಾಸ ಇದ್ದರೂ ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ, ದೇವರನ್ನ ಸ್ತುತಿಸ್ತಾ ಇರೋದ್ರಲ್ಲಿ ನೀವು ಸಮಯವನ್ನು ಕಳಿಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ವಿಶೇಷವಾಗಿ ದಿನದಲ್ಲಿ ದೇವರ ಒಳ್ಳೆಯ ರೀತಿಯಲ್ಲಿ ಹೇಗೆ ಉಪವಾಸ ಮಾಡಬೇಕು, ಎಷ್ಟು ದಿನಗಳವರೆಗೂ ಪ್ರಾರ್ಥನೆ ಮಾಡಬೇಕು, ಎಷ್ಟು ಗಂಟೆಗಳವರೆಗೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವಂಥ ಒಂದು ಸಂಕ್ಷಿಪ್ತವಾದ ವಿವರವಾದ ವಿಡಿಯೋವನ್ನು ಮಾಡಲಿಕ್ಕೆ ದೇವರ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಡಿಯೋ ನೋಡುವ ಎಲ್ಲರಿಗೂ ಕೂಡ ಇದು
ಆತ್ಮಿಕವಾಗಿ ದೇವರೇ ಸಹಕಾರಿಯಾಗಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕೆರದಲ್ಲಿ ಒಪ್ಪಿಸಿಕೊಡ್ತಾ ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ಉಪವಾಸ ಮಾಡಲಿಕ್ಕೆ ಯಾರೆಲ್ಲ ತವಕದಿಂದ ಇದ್ದಾರೋ ಅವರಿಗೆ ದೇವರೇ ನೀವು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ. ದೇವರಿಂದ ನೀವು ಬಲವನ್ನು ಹೊಂದಿಕೊಂಡು ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ ಖಂಡಿತವಾಗಿಯೂ ದೇವರು ನಿಮಗೆ ಬಲ ಕೊಡ್ತಾರೆ. ಶಾರೀರಿಕವಾಗಿ ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಶಾರೀರಿಕವಾಗಿ ನಮ್ಗೆ ಬಲಹೀನತೆ ಇದೆ, ಆಗಲ್ಲ ಎಂಬುದಾಗಿ ನಾವು ತೀರ್ಮಾನಿಸ್ತೇವೆ. ನಮ್ಮ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ನಿಜ, ಆದರೆ ದೇವ ಕೃಪೆಯು ನಮ್ಮ ಮೇಲೆ ಬರುವಾಗ ಅಥವಾ ದೇವ ಕೃಪೆಯಿಂದ ನಾವು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ನೀವು ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.